ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಪೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು 1/4 kg ಆಗೋಷ್ಟು ಗೋಧಿ ಹಿಟ್ಟು, ಆಮೇಲೆ ಒಂದು 1/4 kg ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಪೂರಿ. ನಾ ಯಾವಾಗಲೂ ಮಾಡೋದು ಹೀಗೇ. ಆಮೇಲೆ ಒಂದು 4 ಸ್ಪೂನು ಸಣ್ಣ ರವೆ ಬರುತ್ತಲ್ಲ, ಸಣ್ಣ ರವೆ ಹಾಕ್ಕೊಳ್ಳೋದು. ಹೋಟೆಲಲ್ಲಿ ಸಿಗೋ ಥರ ಇರುತ್ತೆ ಈ ಥರ ಮಾಡಿದ್ರೆ ಪೂರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲೊಂದು 2 ಸ್ಪೂನ್ ಹಾಕ್ಕೊಂಡೆ, ಅದಕ್ಕಷ್ಟು ಬೇಕಾಗುತ್ತೆ ಅಂದ್ಕೊಂಡೆ. ಆಮೇಲೆ ಸಕ್ಕರೆ ಹಾಕ್ಕೊಳ್ಳಿ, 1 ಸ್ಪೂನು, 1.5 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ. ಅದು ಕಲರ್ಫುಲ್ಲಾಗಿ ಬರುತ್ತೆ ಪೂರಿ ಒಂಥರ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿ. ಹಾಗೆ ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡ್ರೆ ಸ್ಮೂತಾಗಿರುತ್ತೆ ಹಿಟ್ಟು ಮಿಕ್ಸ್ ಮಾಡುವಾಗ. ಮತ್ತೇನೆಂದರೆ, ನಾನು ಮರೆತೇ ಹೋಗಿದ್ದೆ ನೋಡಿ ಫ್ರೆಂಡ್ಸ್. ಆವಾಗ ಓಂಕಾಳು ಇರುತ್ತಲ್ಲ, ಓಂಕಾಳು ಹಾಕ್ಕೋಬೇಕಾಗಿತ್ತು. ಆಮೇಲೆ ನೆನ್ಪು ಬರುತ್ತೆ ಇವಾಗ. ಆಮೇಲೆ ಒಂದೆರಡು ಸ್ಪೂನಷ್ಟು ಓಂಕಾಳು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಸ್ಮೆಲ್ ಬರುತ್ತೆ, ಜೀರ್ಣಕ್ಕೆ ಚೆನ್ನಾಗಿರುತ್ತೆ ಅಂತ. ಯಾರೂ ಹಾಕಲ್ಲ ಓಂಕಾಳು, ಆದರೆ ನಾನು ಹಾಕಿರ್ತೀನಿ, ಜೀರ್ಣ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಹಂಗಾಗಿ ಸ್ವಲ್ಪ ನೀರು ಹಾಕಿ, ತಣ್ಣ ನೀರು ಅಷ್ಟೇ, ಬಿಸಿ ನೀರೇನಿಲ್ಲ, ತಣ್ಣೀರಿಂದ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದ್ರೇ ಪೂರಿ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ರೆ ಕರೆಕ್ಟಾಗಿ ಬರುತ್ತೆ ಹಿಟ್ಟು. ಪೂರಿ ಮಾಡೋಕ್ಕೆ ಹೆಂಗೆ ಬೇಕೋ ಅದೇ ಥರ ಹಿಟ್ಟಾಗುತ್ತೆ, ಸ್ಮೂತಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಹಿಟ್ಟು ಕಲಿಸ್ಕೊಳ್ಳಿ ಚೆನ್ನಾಗಿ ಫ್ರೆಂಡ್ಸ್. ನಾನು ಹಂಗೆ ಕಲಿಸ್ತಾನೆ ಇದ್ದೆ ಹಿಟ್ಟನ್ನ. ಎಷ್ಟೊತ್ತಾದರೂ ಆಗ್ತಾಯಿರಲಿಲ್ಲ, ಲೇಟಾಗಿ ಆಗ್ತಾಯಿತ್ತು. ಆಮೇಲೆ ಲಾಸ್ಟಲ್ಲೂ 1-2 ಸ್ಪೂನಷ್ಟು ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಳಿ, ಒಂದು 20 ಮಿನಿಟ್ಸ್ ಹಂಗೆ. ನೋಡಿ, ಆ ಕಡೆ ಒಂದು ಕಡೆ ಪಲ್ಯ ಮಾಡ್ತಾಯಿದ್ದೀನಿ, ಒಂದು ಕಡೆ ಅನ್ನ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು, ಗಟ್ಟಿಯಾಗಿದೆ ನೋಡಿ ಹಿಟ್ಟು. ಮಿಕ್ಸ್ ಮಾಡಾದ್ಮೇಲೆ ಎಲ್ಲ ಸ್ವಲ್ಪ ಮಿಕ್ಸ್ ಆದಮೇಲೆ ಚೆನ್ನಾಗಿರುತ್ತೆ ಹಿಟ್ಟು. ಲಾಸ್ಟಲ್ಲಿ ಒಂದು 20 ಮಿನಿಟ್ಸ್ ಹಂಗೆ ರೆಸ್ಟ್ ಕೊಡಿ, ಸಾಕು ಅದಕ್ಕೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇದು ತೊಗೊಂಬಂದಿದ್ಲು ಅವರೆಕಾಯಿ. ನಾನು ಅವರೆಕಾಯಿ ಬಿಡಿಸ್ತಾಯಿದ್ದೆ. ನನ್ನ ಮಗ ತುಂಬ ಟಾರ್ಚರ್ ಕೊಡ್ತಾಯಿದ್ದ, ಅದು ಇದು ಏನೇನೋ ಅಂದ್ಕೊಂಡು ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ಅವರೆಕಾಯಿ ಸಾರು ಮಾಡೋಕ್ಕೆ ನಾನು ಈ ಥರ ಮಾಡ್ತೀನಿ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ, ನನಗೆ ಈ ಥರನೇ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಈ ಥರ ಮಾಡ್ತೀನಿ. ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಟೊಮಟೊ, ಸ್ವಲ್ಪ ಅವರೆಕಾಯಿ ಸ್ವಲ್ಪ ಹಾಕ್ಕೊಳ್ಳೋದು, ಸ್ವಲ್ಪ ಚಕ್ಕೆ, ಲವಂಗ, ಬ್ಲ್ಯಾಕ್ ಪೆಪ್ಪರ್ ಎಲ್ಲ ಹಾಕ್ಕೊಳ್ಳೋದು. ಇದನ್ನು 1-2 ರೌಂಡ್ ಮಿಕ್ಸಿಗೆ ಚೆನ್ನಾಗಿ ಸ್ಮೂತಾಗಿ ಆಗೋ ಥರ ಮಿಕ್ಸಿ ಕೊತ್ತಂಬರಿ ಹಾಕಿದ್ದೆ ನೋಡಿ ಫ್ರೆಂಡ್ಸ್. ಕೊತ್ತಂಬರಿನೂ ಹಾಕಿ 2 ಸ್ಪೂನ್ ಹಾಕಿದೆ. ಅವರೆಕಾಯಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ, ಗಟ್ಟಿಯಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಮಿಕ್ಸಿ ಆಗೋಯ್ತು. ಆಮೇಲೆ ಸಾಂಬಾರು ಪುಡಿ ಹಾಕಿದೆ, ಒಂದು 4 ಸ್ಪೂನ್ ಹಾಕಿ ಚೆನ್ನಾಗಿರುತ್ತೆ. ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು, ಜೀರಿಗೆ, ಸಾಸಿವೆ, ಇಲ್ಲಿ ಕೆಲವರು ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ತಾರೆ. ನಂಗೆ ಅದು ಆ ಥರ ಹಾಕಿದ್ರೆ ಇಷ್ಟ ಆಗೋಲ್ಲ, ನಾನು ಹಿಂಗೆ ಮಾಡೋದು ಯಾವಾಗಲೂ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿಡ್ದಾದ್ಮೇಲೆ ಕರಿಬೇವು ಹಾಕ್ಕೊಳ್ಳೋದು ಸ್ವಲ್ಪ. ಆಮೇಲೆ ಇದು ರುಬ್ಬಿರ್ತೀವಲ್ಲ, ಮಿಕ್ಸ್ ಮಾಡಿ ಅದಕ್ಕೆ ಹಾಕೋದು. ಅದನ್ನೆಲ್ಲ ಹಸಿ ವಾಸನೆ ಹೋಗೋ ತನಕ ಹಾಗೆ ಸ್ವಲ್ಪ ಗ್ಯಾಸ್ನ ಸ್ಲೋ ಇಟ್ಬಿಟ್ಟು ಮಿಕ್ಸ್ ಮಾಡ್ತಾ ಇರೋದು ಫ್ರೆಂಡ್. ಆ ಥರ ನೋಡಿ, ಇನ್ನೂ ಕುದಿ ಬಂದಿಲ್ಲ, ಇವಾಗ ಕುದಿ ಬರುತ್ತೆ. ಬಂತು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಇದ್ರದ್ದು. ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಸ್ವಲ್ಪ ಕೆಂಪು ಖಾರ, ಹಾಗೆ ಮತ್ತು 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡೆ, ಮರ್ತುಬಿಟ್ಟಿದ್ದೆ, ಹಾಕ್ಬಾರ್ದಾಗಿತ್ತು, ಹಾಕಿದ್ದೀನಿ. ಆದರೂ ಚೆನ್ನಾಗಿತ್ತು ಟೇಸ್ಟ್, ಖಾರ ಖಾರ ಆಗಿ. ನಮ್ಮ ಖಾರ ಸ್ವಲ್ಪ ಇದ್ರೇ ಚೆನ್ನಾಗಿರುತ್ತೆ ಊಟಕ್ಕೆ ಫ್ರೆಂಡ್ಸ್. ಕುದೀತಾ ಇದೆ ನೋಡಿ. ಆಮೇಲೆ ಅವರೆಕಾಯಿ ಹಾಕ್ಕೊಂಡೆ, ಅದನ್ನು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ನಾನು ಮೊದಲೇ ಬೇಯಿಸ್ಕೊಂಡಿರಲಿಲ್ಲ, ಮೊದಲೆಲ್ಲ ಬೇಯಿಸ್ಕೊಂಡು ಮಾಡ್ತಾಯಿದ್ದೆ, ಇವಾಗ ಹಾಗೇ ಮಾಡ್ತೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಬೆಂದಾದಮೇಲೆ ಗೊತ್ತಾಗುತ್ತಲ್ಲ, ಕಾಳು ಸ್ವಲ್ಪ ನೋಡಿಬಿಟ್ಟು, ಆಮೇಲೆ ಎಲ್ಲ ಬೆಂದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಪೂರಿ ಹಿಟ್ಟು ರೆಡಿಯಾಗಿದೆ. ಬನ್ನಿ ಪೂರಿ ಸ್ಟಾರ್ಟ್ ಮಾಡೋಣ. ಒಂದು ಕಡೆ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿ. ಹೀಗೆ ಒಂದೊಂದು ಪೂರಿ ಒತ್ತಿ ಈ ಇದರಲ್ಲಿ ಹಾಕ್ತಾಯಿದ್ದೀನಿ. ಒಂದು 10 ಹಂಗೆಲ್ಲ ಪೂರಿ ಒತ್ಬಿಟ್ಟು ಹಾಕಿ ಒಂದೊಂದೇ ಸರಿ ಬಿಸಿ ಆಯಿಲ್ಗೆ ಪೂರಿನ ಕರಿಯೋದು. ಯಾವಾಗಲೂ ಕರಿಬೇಕಾದ್ರೆ ಫ್ರೆಂಡ್ಸ್ ಗ್ಯಾಸ್ ಫುಲ್ ಇಟ್ಬಿಟ್ಟು
ಕರಿಬೇಕು ಆಯಿಲಲ್ಲಿ. ಕಮ್ಮಿ ಗ್ಯಾಸ್ ಇಟ್ಬಿಟ್ರೆ ಅದೆಲ್ಲ ಆಯಿಲ್ ಹೀರ್ಕೊಳ್ಳುತ್ತೆ. ತಿನ್ಬೇಕಾದ್ರೆ ಒಂಥರ ಎಲ್ಲ ಆಯಿಲ್ ಥರ ಆಗುತ್ತೆ. ನೋಡಿ ಈ ಥರ ಫುಲ್ ಗ್ಯಾಸ್ ಸ್ಪೀಡಾಗಿ ಇಟ್ಕೊಂಡು ಈ ಥರ ಕರಿಯೋದು. 2 ನಿಮಿಷಕ್ಕೆ 1 ನಿಮಿಷಕ್ಕೆಲ್ಲ ಆಗೋಗುತ್ತೆ. ನೋಡಿ ಇಷ್ಟೊಂದು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಹೇಗಿದೆ ಹೇಳಿ ಫ್ರೆಂಡ್ಸ್ ನಾ ಮಾಡಿರೋ ಪುರಿ ಮತ್ತು ಅವರೆಕಾಯಿ ಸಾರು. ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಹೀಗಿದೆ ನಮ್ಮ ಮಾಡಿರೋ ಪುರಿ ಮತ್ತು ಅವರೆಕಾಯಿ ಸಾರು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.